ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋದಂತಹ ಎಲ್ಲ ಅಭಿಮಾನಿಗಳಿಗೂ ಹಾಗೂ ಕಳಸದ ಕನ್ನಡ ಅಭಿಮಾನಿ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಈ ದಿನ ಆ್ಯಕ್ಚುಲಿ ನನಗೆ ಮೊನ್ನೆ 3 days ಬ್ಯಾಕ್ ರಾಜು ಅವರು ಬಂದು ಕಳಸಕ್ಕೆ ಸಬ್ ಇನ್ಸ್ಪೆಕ್ಟರ್ ಬಂದಾಗಿಂದ ಹಲವಾರು ಸಾಧನೆಗಳು ಮಾಡಿದ್ರ, ಏನೇನೋ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಒಂದು ಸನ್ಮಾನ ಹೆಸರಿಗೆ ಬಂದಿದ್ದಾರೆ. ಸೊ ನಾನು ಅಂದ್ಕೊಂಡಿರೋರಿಗೆ ನಾನು ಬಂದಾಗಿಂದ ನಾನು ಯಾವುದೇ ರೀತಿಯ ಸಾಧನೆ ಮಾಡಿಲ್ಲ. ನನ್ನ ಡ್ಯೂಟಿ ನಾನು ಏನು ಮಾಡಬೇಕು ಮಾಡ್ತಾ ಇದ್ದೀನಿ. ಕನ್ನಡ ರೀತಿಯಲ್ಲಿ ಏನು ಮಾಡಬೇಕು, ಜನಗಳಿಗೆ ಯಾವ ರೀತಿ ನಾನು ಸ್ಪಂದಿಸಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ನನ್ನ ಕರ್ತವ್ಯ. ಆದರೂ ನನ್ನ ಮೇಲೆ ಒಂದು ಭರವಸೆ ಇಟ್ಕೊಂಡು ಒಂದು ಒಳ್ಳೆಯ ವಿಶ್ವಾಸದಿಂದ ಇಲ್ಲಿ ಬಂದಿರಲಿಲ್ಲ. ಸೊ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೀನಿ. ಇನ್ನೊಂದು ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ಬಿಟ್ಟು ಜೊತೆಗೆ ಬಂದಿದ್ದಾರೆ. ಸೊ ನಮಗೆ ನಾನು ಮೊದಲು ಕೇಳ್ಪಟ್ಟಿದ್ದೀನಿ, ಕನ್ನಡ ರಾಜ್ಯೋತ್ಸವ ಅಂತೆಲ್ಲ ಕನ್ನಡ ಭಾಷೆನ ಮತ್ತು ಕನ್ನಡ ಕರ್ನಾಟಕನ ಅಷ್ಟು ಜಾಸ್ತಿಯಾಗಿ ನಮ್ಮ ರಾಜ್ಯವರು ಇಲ್ಲಿ ಪ್ರೀತಿಯಿಂದ ಎಲ್ಲ ಕಡೆನೂ ಪ್ರಚಾರ ಮಾಡೋದು, ಬೇರೆಯವ್ರನ್ನ ಬೇರೆ ಕಡೆ ನಮ್ಮ ಕಳಸದಲ್ಲಿ ಏನು ಮಹತ್ವ ಏನೇನಿದೆ ಅಂತೆಲ್ಲ ಬೇರೆ ಕಡೆ ಪ್ರತಿಬಿಂಬಿಸಿ ಬೇರೆಯವರಲ್ಲಿ ಕರ್ಕೊಂಡ್ಬಂದು ನಮ್ಮ ಸಾಧನೆಗಳನ್ನ ಮತ್ತು ಇಲ್ಲಿ ಕಳಸದ ಏನು ಇಂಪಾರ್ಟೆನ್ಸ್ ಏನೇನಿದೆ ಅದನ್ನು ತೋರಿಸೋಕ್ಕೋಸ್ಕರ ಇವೆಲ್ಲ ತುಂಬ ಅಂದರೆ ಇಂಪಾರ್ಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಇವೆಲ್ಲ ನಮ್ಮ ಶರೀಫರು ಮಕ್ಕಳೆಲ್ಲ ಇದ್ದಾರೆ. ಸೊ ಇದೇ ಥರ ಮಾಡಿ ಮುಂದೆ ನಮ್ಮ ಕನ್ನಡ ಮತ್ತು ಕಳಸನ ಸ್ವಲ್ಪ ಎತ್ತು ತೋರಿಸ್ಲಿ ಅಂತ ಹೇಳಿ ನಾನು ಮಾತನಾಡ್ತೀನಿ. ಜೈ ಕರ್ನಾಟಕ. ಡಾಕ್ಟರ್ ರಾಜ್ಕುಮಾರ್ ಸಂಘಟನೆಯ ಅಧ್ಯಕ್ಷರಾದಂಥ ಕನ್ನಡ ರಾಜು ಅವರಿದ್ದಾರೆ. ಹಾಗೆಯೇ ನಮ್ಮ ಹಳ್ವಳ್ಳಿ ಮಾಜಿ ಅಧ್ಯಕ್ಷರಾದಂಥ ರಾಮಾಚಾರ್ಯ ಇದ್ದಾರೆ. ಹಾಗೆಯೇ ಸಂತು ಸತೀಶ್ ಅವರು ಹಾಗೆ ಭುವನೇಶ್ವರ್ ಇದ್ದಾರೆ. ಹಾಗೆ ನಾವೆಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವ ಮೊದಲನೇದಾಗಿ ಬಾವುಟನ ಹಾರಿಸಿ ತಕ್ಷಣ ನಾವು ಪೊಲೀಸ್ ಠಾಣೆಗೆ ಬಂದಿದ್ವಿ. ಕಾರಣ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು 1 ವರ್ಷಗಳಿಂದ ನಮಗೆ ಉತ್ತಮ ರೀತಿಯಲ್ಲಿ ಸೇವೆಗಳನ್ನ ಒದಗಿಸಿದ್ದಾರೆ. ಕಳಸದಲ್ಲಿ ಪ್ರಮುಖ ರಸ್ತೆ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅಚ್ಚುಕಟ್ಟಾಗಿ ನೀಟಾಗಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಸ್ವಚ್ಛವಾಗಿ ಚೆನ್ನಾಗಿ ನಮ್ಮ ಊರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಪಣ ತೊಟ್ಟಿದ್ದಾರೆ. ಅವರಿಗೆ ನಾವು ಕನ್ನಡ ರಕ್ಷಣಾ ವೇದಿಕೆ ಕಳಸ ವತಿಯಿಂದ ಎಲ್ಲರೂ ಸೇರಿ ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆ ಹಾಗೆ ಸನ್ಮಾನ ಮುಖಾಂತರ ಅವರಿಗೆ ನಾವು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತೀವಿ. ಎಲ್ರಿಗೂ ಒಳ್ಳೆಯದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.